ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತ್ಯದುನುಭಾವಾದೀಢಮೋ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋರ್ದಂಬರೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ದುರ್ವಾದಿಧ್ವಾಂತರವೇ ವೈಷ್ಣವೀಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಪಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಜಗನ್ನಾಥದಾಸರು ಭಗವಂತನ ಅತ್ಯದ್ಭುತವಾದಂತಹ ವಿಚಾರವನ್ನು ಉಪನಿಷತ್ತು ವೇದಗಳು ಏನೆಲ್ಲ ಕೊಂಡಾಡಿದೆಯೋ ಆ ವಿಚಾರವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ನಾಮಸ್ಮರಣ ಸಂಧಿ ಅಂತ ಹೇಳಿಕೊಂಡು ಭಗವಂತನ ನಾಮಕ್ಕೆ ಎಷ್ಟು ಸಾಮರ್ಥ್ಯ ಇದೆ, ಭಗವಂತನ ನಾಮದ ಸಂಕೀರ್ತನೆಯನ್ನು ಮಾಡಿದ್ದರಿಂದಾಗಿ ಏನು ಜೀವ ಮಹತ್ತರವಾದಂತಹ ಫಲವನ್ನು ಪಡೆದುಕೊಳ್ಳುತ್ತಾನೆ, ಯಾವ ಯಾವ ಕಾಲದಲ್ಲಿ ಯಾವ ಯಾವ ರೂಪದ ಉಪಾಸನೆಯನ್ನು ಚಿಂತನೆಯನ್ನು ನಡೆಸಬೇಕು, ಇದೆಲ್ಲ ವಿಚಾರವನ್ನು ಕೂಡ ದಾಸರು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ, ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಕಲಶದೂರನ ಸಕಲಠಾವಿನೆ ತಿಳಿಯೇ ತತ್ತನ್ನಾಮರೂಪವ ಬಳಿಯಲಿಪ್ಪನು ಒಂದರೆ ಕ್ಷಣ ಬಿಟ್ಟು ಅಗಲನವರ. ಯಾರು ಭಗವಂತನನ್ನು ಸದಾಕಾಲದಲ್ಲೂ ಕೂಡ ಚಿಂತನೆ ನಡೆಸ್ತಾ ಇರ್ತಾರೋ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಒಂದರೆ ಕ್ಷಣವೂ ಕೂಡ ಅವರನ್ನು ಬಿಟ್ಟು ಅಗಲೋದಿಲ್ಲ. ಅಂದರೆ ಅವರ ಜೊತೆಗೇನೆ ಅವನಿರ್ತಾನೆ ಎಂಬಂತಹ ವಿಚಾರವನ್ನು ದಾಸರು ತಿಳಿಸಿಕೊಡ್ತಾರೆ. ನಿನ್ನೆಯ ದಿವಸ ಭಗವಂತನ ಆಚಾರ್ಯ ಮಧ್ವರ ಸದಾಚಾರ ಸ್ಮೃತಿಯಲ್ಲಿ ಬರುವಂತಹ ಒಂದಷ್ಟು ಮಾತುಗಳನ್ನು ಯಾವ ಯಾವ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಭಗವಂತನ ಚಿಂತನೆ ಇರಬೇಕು ಎಂಬುದಕ್ಕೆ ಅದನ್ನು ನೋಡಿದೆವು. ಆಚಾರ್ಯರ ಆಸೀನಸ್ಯ ಶಯಾನಸ್ಯ ತಿಷ್ಠತೋ ಪ್ರಜತೋ ಪಿವ ರಮಸ್ವ ಪುಂಡರೀಕಾಕ್ಷ ಹೃದಯೇ ಮಮ ಸರ್ವದಾ ಅಂತ ಹೇಳಿಕೊಂಡು ತಾನು ಯಾವುದೇ ಕರ್ಮವನ್ನು ಮಾಡಲಿ, ಕೆಲಸವನ್ನು ಮಾಡಲಿ, ಕಾರ್ಯವನ್ನು ಮಾಡಲಿ, ಆ ಎಲ್ಲ ಕಾಲದಲ್ಲೂ ಕೂಡ ಭಗವತ್ ಚಿಂತನೆ ಎಂಬುದು ಜಾಗೃತವಾಗಿರಬೇಕು. ಜಾಗೃತವಾಗಿತ್ತು ಅಂತಾದರೆ ಅಂಥವನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಮಹತ್ತರವಾದ ಫಲವನ್ನು ಹೇಳ್ತಾರೆ. ಅವನು ಯಾವತ್ತೂ ಕೂಡ ನರಕ ದರ್ಶನವನ್ನು ಮಾಡೋದಿಲ್ಲ, ನರಕದಿಂದ ತಾನು ದೂರನಾಗ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳ್ತಾರೆ, ಯಾಕೋಸ್ಕರವಾಗಿ ಭಗವಂತನ ಸ್ಮರಣೆ ಬೇಕು ಅಂತ ಕೇಳಿದ್ರೆ ವಿಷ್ಣುತೀರ್ಥರ ಮಾತನ್ನು ನಾವು ನೋಡಿದ್ದೆವು. ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮದ್ವಚನ ಗೋಚರತಾವಪಯಿತು. ಮನ್ಮರಣಕಾಲ ಉಪಾಗತೇತು, ನನ್ನ ಮರಣಕಾಲ ಸಮೀಪಿಸಿತು ಅಂತಾದರೆ ಏನಿರಬೇಕು ನನ್ನಲ್ಲಿ ಅಂತ ಕೇಳಿದ್ರೆ ತ್ವನ್ನಾಮ ಮದ್ವಚನ ಗೋಚರತಾವಪಯಿತು, ನಿನ್ನ ನಾಮ ನನ್ನ ಬಾಯಿಯಲ್ಲಿ ನನ್ನ ಹೃದಯದಲ್ಲಿ ಇರಲಿ ಎಂಬಂತಹ ದೊಡ್ಡ ಪ್ರಾರ್ಥನೆಯನ್ನು ಅವರು ಮಾಡಿದ್ರು. ಅದಾದ ಮೇಲೆ ಈಗ ಮುಂದಿನ ಪದ್ಯದಲ್ಲಿ ನೋಡೋದು ಅಂತಾದರೆ
ಆವ ಕುಲದವನಾದಡೇನು, ಇನ್ನಾವ ದೇಶದೊಳಿರ್ದಡೇನು, ಇನ್ನಾವ ಕರ್ಮವ ಮಾಡಲೇನು, ಇನ್ನಾವ ಕಾಲದಲ್ಲಿ ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿಪ ಕೋವಿದರಿಗುಂಟೇನೋ ಭಯ ದುಃಖಾದಿ ದೋಷಗಳು. ದಾಸರು ಬಹಳ ಅತ್ಯದ್ಭುತವಾಗಿ ಹೇಳ್ತಾರೆ, ಭಗವಂತನ ಸ್ಮರಣೆಗೆ, ಭಗವಂತನ ಚಿಂತನೆಗೆ ಈ ವರ್ಣ, ಈ ವ್ಯವಸ್ಥೆ ಇದು ಬೇಕು ಅಂತಿಲ್ಲ. ಸಕಲರೂ ಕೂಡ ಮಾಡಲೇಬೇಕಾಗಿರತಕ್ಕಂತಹ ಚಿಂತನೆ ಅದು ಯಾರ್ದು ಅಂತ ಕೇಳಿದ್ರೆ ಭಗವಂತನದ್ದೇ. ಯಾವ ಕುಲ, ಜಾತಿ, ಗೋತ್ರ ಇತ್ಯಾದಿಗಳನ್ನು ಮೀರಿ ನಿಂತದ್ದು ಭಗವಂತನ ಸ್ಮರಣೆ. ಹೇಗೆ ಅಂತ ಕೇಳಿದ್ರೆ ಅವನು ಮಾತ್ರ ಸ್ಮರಣೆ ಮಾಡಬೇಕು, ಇವನು ಮಾತ್ರ ಸ್ಮರಣೆ ಮಾಡಬೇಕು, ಈ ರೀತಿಯಾದಂತಹ ಕಟ್ಟುಪಾಡುಗಳಿಲ್ಲ ಭಗವಂತನ ಚಿಂತನೆಗೆ. ಕಟ್ಟುಪಾಡುಗಳನ್ನು ಮೀರಿ ಇರುವಂತಹದ್ದು ಭಗವಂತನ ಚಿಂತನೆ ಅಂತ. ಆವ ಕುಲದವನಾದಡೇನು, ಯಾವ ಕುಲದವನಾದರೂ ಪರವಾಗಿಲ್ಲ, ಅವನಿಗೆ ಭಗವತ್ ಚಿಂತನೆ ಎಂಬುದು ಅತೀ ಅವಶ್ಯಕ. ಅವನು ಯಾವತ್ತೂ ಕೂಡ ಚಿಂತನೆ ಮಾಡಬೇಕಾದ್ದು ಭಗವಂತನನ್ನ. ಇನ್ನಾವ ದೇಶದೊಳಿರ್ದಡೇನು, ಇಲ್ಲ ನಾನು ದೇಶವನ್ನು ಬಿಟ್ಟಿದ್ದೇನೆ ಅಥವಾ ನನಗೆ ದೇಶ ಕಾಲ ಯಾವುದರ ಮಿತಿಯನ್ನು ಕೂಡ ಮೀರಿ ನಿಂತದ್ದು ಭಗವಂತನ ಸ್ಮರಣೆ. ಭಗವಂತನ ಸ್ಮರಣೆ ಎಲ್ಲ ಕಾಲದಲ್ಲಿ, ಎಲ್ಲ ಕುಲದಲ್ಲಿ, ಎಲ್ಲ ಗೋತ್ರದಲ್ಲಿ, ಎಲ್ಲರಿಗೂ ಕೂಡ ಮಾಡಲೇಬೇಕಾಗಿರತಕ್ಕಂತಹ ಒಂದು ಸ್ಮರಣೆ ಅದು ಭಗವಂತನದ್ದು. ಅದಕ್ಕೋಸ್ಕರ ಹೇಳ್ತಾರೆ ಜಗನ್ನಾಥದಾಸರು, ಇನ್ನಾವ ದೇಶದೊಳಿರ್ದಡೇನು, ಯಾವ ದೇಶದಲ್ಲಿದ್ದರೂ ಪರವಾಗಿಲ್ಲ ಭಗವತ್ ಚಿಂತನೆ ಎಂಬುದಿರಬೇಕು. ಸರಿ, ಅಷ್ಟು ಮಾತ್ರವಲ್ಲ, ಇಲ್ಲ ಇನ್ನಾವ ಕರ್ಮವ ಮಾಡಲೇನು, ನನ್ನ ಕರ್ಮ ಯಾವುದೇ ಕರ್ಮವನ್ನು ಮಾಡು, ಎಲ್ಲ ಕರ್ಮಗಳಲ್ಲಿಯೂ ಕೂಡ ನಾನೇ. ಯಾಕೆ? ಕರ್ಮದ ಸಮರ್ಪಣೆ ಯಾರಿಗೆ ಕೇಳಿದ್ರೆ ನನಗೇನೆ. ಕರ್ಮವನ್ನು ಮಾಡ್ತೀಯಲ್ವ, ಕರ್ಮವನ್ನು ಮಾಡುವುದರಿಂದ ಕೆಲಸ. ನೀನು ಕರ್ಮವನ್ನು ಮಾಡು, ಮತ್ತೆ ಅದನ್ನು ನನಗರ್ಪಿಸು, ಅದನ್ನು ನಾನು ನಿನಗೆ ಏನು ಮಾಡ್ತೇನೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ನಾನು ನಿನಗೆ ಮಾಡ್ತೇನೆ. ನಿನಗೆ ಒಳ್ಳೆಯ ಕರ್ಮಕ್ಕನುಸಾರವಾಗಿ ಒಳ್ಳೆಯ ಫಲವನ್ನು. ಇಲ್ಲ ದುರ್ಯೋಧನ, ದುಶ್ಯಾಸನಾದಿಗಳು, ರಾವಣ, ಕುಂಭಕರ್ಣಾದಿಗಳು ಅವರಿಗೆ ಅವರು ಮಾಡಿದಂತಹ ಕರ್ಮದ ಫಲವನ್ನೇ ಅವರು ತಿಂದದ್ದು. ಅವರೇನು ಮಾಡದೇ ಇರುವಂತಹದ್ದಕ್ಕೆ ಅವರು ಅನುಭವಿಸಿದ್ದಲ್ಲ. ಅವರು ಅನುಭವಿಸಿದ್ದು, ಅವರು ತಿಂದದ್ದು ಯಾವುದು ಅಂತ ಕೇಳಿದರೆ ಅವರೇ ಮಾಡಿದಂತಹ ಕರ್ಮದ ಫಲವನ್ನು ಅವರು ತಿಂದದ್ದು. ಅದಕ್ಕೋಸ್ಕರ ಇನ್ನಾವ ದೇಹದೊಳಿರ್ದಡೇನು, ಇನ್ನಾವ ಕರ್ಮವ ಮಾಡಲೇನು, ಯಾವ ಕರ್ಮವನ್ನು ಮಾಡಿದ್ರೂ ಪರವಾಗಿಲ್ಲ, ಮಾಡುವಂತಹ ಕರ್ಮದ ಚಿಂತನೆ, ಅದರ ಸ್ಮರಣೆ, ಆ ಕರ್ಮದ ಹಿನ್ನೆಲೆ ಇದು ಮಾತ್ರ ಗಟ್ಟಿಯಾಗಿರಬೇಕು. ಅದರ ಎಲ್ಲವನ್ನೂ ಕೂಡ ಅವನಿಗೆ ಅರ್ಪಣೆ ಮಾಡಬೇಕು. ಇನ್ನಾವ ಕಾಲದಲ್ಲಿ, ಕಾಲ ಬೆಳಗಿನ ಕಾಲ, ಮಾಧ್ಯಾಹ್ನಿಕ, ಸಾಯಂಕಾಲ ಅಥವಾ ರಾತ್ರಿ ಕಾಲ, ಯಾವುದೇ ಕಾಲದಲ್ಲಿಯೂ ಇರಲಿ, ಎಲ್ಲ ಕಾಲದಲ್ಲಿಯೂ ಕೂಡ ಸ್ಮರಣೆ ಮಾಡಬೇಕಾದವನು. ಕಾಲಾತೀತ ಭಗವಂತ. ಈ ಕಾಲದಲ್ಲಿ ಮಾತ್ರ ಸ್ಮರಣೆ ಮಾಡಬೇಕು, ಈ ಕಾಲದಲ್ಲಿ ಸ್ಮರಣೆ ಮಾಡಬಾರದು, ಇಲ್ಲವೇ ಇಲ್ಲ. ಹಾಗೊಂದು ಕಟ್ಟುಪಾಡುಗಳು, ನಿಯಮಗಳು ಭಗವಂತನ ಚಿಂತನೆಗೆ, ಭಗವಂತನ ಗುಣಕೀರ್ತನೆಗೆ, ಭಗವಂತನ ಇದಕ್ಕೆ ಇಲ್ಲವೇ ಇಲ್ಲ. ಇದೆಲ್ಲವನ್ನೂ ಕೂಡ ಮೀರಿ ನಿಂತದ್ದು ಭಗವಂತ. ಅದಕ್ಕೋಸ್ಕರ ಇನ್ನಾವ ಕಾಲದಲ್ಲಿ ಶ್ರೀವರನ ಸರ್ವತ್ರದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ವ್ಯಾಪ್ತನಾದವನು ಭಗವಂತ. ಎಲ್ಲಿದ್ದಾನೆ ಕೇಳಿದ್ರೆ ಸರ್ವಸ್ಥಳದಿ ವ್ಯಾಪ್ತನಾದ. ಆ ಕಾಲ ಈ ಕಾಲ ಅಂತಲ್ಲ, ಈ ಸ್ಥಳ ಆ ಸ್ಥಳ ಅಂತಿಲ್ಲ, ಸರ್ವಸ್ಥಳದಲ್ಲಿಯೂ ಕೂಡ ವ್ಯಾಪ್ತನಾಗಿರತಕ್ಕಂಥವನು ಶ್ರೀವರನ. ಸರ್ವತ್ರದಲ್ಲಿ ಸಂಭಾವಿಸುತ್ತ, ಭಾವನೆ ಹೇಗಿರಬೇಕು? ಆ ಸಂಭಾವನೆ ಗಟ್ಟಿಯಾಗಿರಬೇಕು. ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ ಅದು ಗಟ್ಟಿಯಾಗಿರತಕ್ಕಂತಹದ್ದು. ಅಂದರೆ ಅದು ಯಾವುದೇ ಕಾಲಕ್ಕೂ ಕೂಡ ಅಲುಗಾಡಬಾರ್ದು. ಭಗವಂತ ಸರ್ವೋತ್ತಮನೋ,
ಭಗವಂತ ಉತ್ತಮನೋ, ಭಗವಂತನಲ್ಲಿ ಗುಣಗಳುಂಟೋ, ಭಗವಂತನಲ್ಲಿ ಏನಾದರೂ ಕೂಡ ಭಗವಂತನ ದೋಷಗಳಿರಬಹುದೋ, ಈ ರೀತಿಯಾದಂತಹ ಶಂಕೆಯನ್ನೂ ಕೂಡ ಮಾಡದೆ ಭಗವಂತನ ಸ್ಮರಣೆ ಹೇಳ್ತಾರೆ. ಅದಕ್ಕೋಸ್ಕರ ಶ್ರೀವರನ, ಶ್ರೀ ಲಕ್ಷ್ಮೀಪತಿಯಾದಂತಹ ವರ, ಅವನಿಗೆ ಪತಿಯಾಗಿರ್ತಕ್ಕಂತಹ ಭಗವಂತನನ್ನು ಸರ್ವತ್ರದಲ್ಲಿ ಸಂಭಾವಿಸುತ್ತಾ, ಅಂತಹ ಭಾವಿಸುತ್ತಾ, ಪೂಜಿಸುತ್ತಾ, ಮೋದಿಪ ಇಂಥವರು ಯಾರು ಇರ್ತಾರೋ ಅಂಥವರಿಗೆ, ಅಂತಹ ಕೋವಿದರಿಗೆ, ಯಾರು ಜ್ಞಾನಿಗಳಿದ್ದಾರೋ ಅಂಥವರಿಗೆ ಉಂಟೇನೋ ಭಯ ದುಃಖಾದಿ ದೋಷಗಳು. ಭಗವಂತನನ್ನು ಸ್ಮರಣೆ ಮಾಡುವವನಿಗೆ ಯಾವ ಭಯವೂ ಇಲ್ಲ. ಯಾವ ರೀತಿಯಾಗಿರತಕ್ಕಂತಹ ಭಯವನ್ನು ಆ ಭಗವಂತನ ಸ್ಮರಣೆ ಮಾಡುವವನಿಗೆ ಇಲ್ಲ ಅಂತ ಹೇಳ್ತಾರೆ. ಭಾಗವತ ಇದನ್ನು ಚೆನ್ನಾಗಿ ಹೇಳ್ತದೆ. ಸುರಾಸುರೋ ವಾಭ್ಯತವಾದರೋದರಃ ಸರ್ವಾತ್ಮನಾಯಸ್ತು ಕೃತಜ್ಜಮುತ್ತಮಂ ಭಜೇತರಾವಂ ಮನುಜಾಕೃತಿಂ ಹರಿಂ ಯ ಉತ್ತರಾರನಯತ್ ಕೋಸಲಾಂದಿವನ್. ಭಾಗವತ ಸುರಾಸುರೋ ವಾಭ್ಯತವಾದರೋದರಃ, ಅವನು ಸುರನಾಗಲಿ, ಅಸುರನಾಗಲಿ, ವಾನರನಾಗಲಿ, ನರನಾಗಲಿ ಎಲ್ಲರೂ ಕೂಡ ಮಾಡಲೇಬೇಕಾಗಿರತಕ್ಕಂತಹ ಚಿಂತನೆ, ಸ್ಮರಣೆ ಅದು ಭಗವಂತ ರಾಮ. ಸರ್ವಾತ್ಮನ ಸಕಲ ರೀತಿಯಲ್ಲಿಯೂ ಕೂಡ, ಸರ್ವಾತ್ಮನ ಸಕಲ ದೇಶ, ಸರ್ವಕಾಲ, ಸರ್ವ ಸ್ಥಳದಲ್ಲಿಯೂ ಕೂಡ ಅವನನ್ನು ಚಿಂತನೆ ಮಾಡಬೇಕು. ಮಾಡಿ ಏನಾಗ್ತದೆ? ಸುಕೃತಜ್ಞಮುತ್ತಮಂ, ಸುಕೃತ ಒಳ್ಳೆಯ ಕೃತಿಯುಳ್ಳವನು ಭಗವಂತ. ಅಂತಹ ಯಾರು ಜ್ಞಾನಿ ಇದ್ದಾನೆ ಅವನಿಗೆ ಉತ್ತಮವಾಗಿರತಕ್ಕಂತಹ ಅನುಗ್ರಹ. ಭಜೇತರಾಮಂ, ಯಾರನ್ನ ಅವನು ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ ಭಜೇತರಾಮಂ, ರಾಮನನ್ನ, ಆರಾಮನ ಭಗವಂತ ಯಾಕೆ ಅಂತ ಕೇಳಿದರೆ ರಾಮರೂಪ ಆರಾಮವನ್ನು ಕೊಡ್ತದೆ. ರಾಮರೂಪ, ಕೃಷ್ಣರೂಪ, ಇದರ ಸ್ಮರಣೆ, ಇದರ ದರ್ಶನದಿಂದಾಗಿ ನಮಗೆ ಯಾಕೆ ನಮ್ಮ ಏನೆಲ್ಲ ದುರಿತಗಳುಂಟೋ ಅದೆಲ್ಲವನ್ನು ಕೂಡ ನಾಶ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳದ್ದು. ಮನುಜ ಆಕೃತಿ, ಭಗವಂತ ಮನುಜ ಆಕೃತಿ, ಭಗವಂತನಿಗೆ ಮನುಷ್ಯ ರೂಪ ಅಷ್ಟೇ, ವಾಸ್ತವಿಕವಾಗಿ ಅವನು ಮನುಷ್ಯ ಅಲ್ಲ. ಮತ್ತು ಮನುಷ್ಯನಂತೆ ರೂಪವುಳ್ಳವನಷ್ಟೇ. ಮನುಜಾಕೃತಿ ಹರಿ, ಅವನು ಹರಿ. ಯಾಕೆ? ಏನೂ ದೋಷಗಳು ಇಲ್ಲ ಅವನಲ್ಲಿ. ಹರಿಯತಿ, ಎಲ್ಲವನ್ನೂ ಕೂಡ ಅಪಹರತಿ, ನಮ್ಮೆಲ್ಲ ದೋಷಗಳನ್ನು ಕೂಡ ಅಪಹಾರ ಮಾಡ್ತಾನೆ. ನಮ್ಮೆಲ್ಲ ದೋಷ, ನಮ್ಮಲ್ಲಿರತಕ್ಕಂತಹ ಏನೆಲ್ಲ ಇದೆಯೋ ಕಲುಷಗಳು, ಅದೆಲ್ಲವನ್ನೂ ನಾಶ ಮಾಡಿ ನಮ್ಮನ್ನು ಉತ್ತಮವಾದಂತಹ ಮೋಕ್ಷದ ಕಡೆಗೆ ನಮ್ಮನ್ನು ಕೊಂಡು ಹೋಗುವವನು. ಮನುಜಾಕೃತಿಂ ಹರಿಂ ಯ ಉತ್ತರಾನಯತ್ ಕೋಸಲಾಂದಿವಂ, ಕೋಸಲ ದೇಶವನ್ನು ಒಂದು ಒಳ್ಳೆಯ ದಿಕ್ಕಿನೆಡೆಗೆ ಕೊಂಡೋಗಿರತಕ್ಕಂತಹ ಭಗವಂತ. ಇಂತಹ ಭಗವಂತನನ್ನು ಸ್ಮರಣೆ ಮಾಡಬೇಕು. ಇದರಿಂದ ಏನಾಯಿತು ಅಂತ ಕೇಳಿದರೆ ಭಗವಂತನನ್ನು ಸ್ಮರಣೆ ಮಾಡಬೇಕು ಎಂಬಂತಹ ಒಂದು ಚಿಂತನೆಯನ್ನು ತಿಳಿಸಿಕೊಟ್ಟ ಹಾಗಾಯಿತು. ಅಷ್ಟು ಮಾತ್ರವಲ್ಲದೆ ಅಗ್ನಿಪುರಾಣದ ಮಾತನ್ನು ಇಲ್ಲಿ ನಾವು ಸ್ಮರಣೆ ಮಾಡಬೇಕು. ಏನು ಅಂತ ಕೇಳಿದರೆ ನ ವಿದ್ಯಾ ನ ಕುಲಂ ರೂಪಂ ನ ಧನಂ ನ ಬಹುಶ್ರುತಂ ನ ಹರೇ ಕ್ರೀಡನಾಯ ಸ್ಯಾತ್ ಭಕ್ತಿ ಮಾತ್ರ ಪ್ರಿಯೋ ಹರಿ. ನ ವಿದ್ಯಾ, ವಿದ್ಯೆ ಬೇಡ, ವಿದ್ಯೆ ಬೇಡ ಅಂತ ಹೇಳಿದ್ರೆ ಹಾಗಾದರೆ ಭಗವಂತನನ್ನು ವಿದ್ಯೆ ಇಲ್ಲದೇನೆ. ನ ವಿದ್ಯಾ ಶಬ್ದಕ್ಕೆ ವಿಪರೀತವಾಗಿ ನಾನು ತಿಳ್ಕೊಂಡವನಿಗೆ ಮಾತ್ರ ಭಗವಂತ ಒಲಿಯುತ್ತಾನೆ, ತಿಳಿಯದವನಿಗೆ ಇಲ್ಲ, ಹಾಗೇನಿಲ್ಲ. ಯಾರಲ್ಲಿ ಉತ್ತಮವಾದಂತಹ ಜ್ಞಾನ, ಉತ್ತಮವಾದಂತಹ ಭಕ್ತಿ ಉಂಟೋ ಆ ಭಕ್ತಿ ಬರಬೇಕು ಅಂತ ಆದರೆ ಸುಮ್ಮನೆ ಬರೋದಿಲ್ಲ. ಭಕ್ತಿ ಬರೋದು ಯಾವಾಗ ಅಂತ ಕೇಳಿದ್ರೆ ಅದಕ್ಕೆ ಭಗವಂತನ ಮಾಹಾತ್ಮ್ಯ, ಜ್ಞಾನ ಪೂರ್ವಕವಾದಂತಹ ಸುದೃಢವಾದಂತಹ ಆ ಭಕ್ತಿಯನ್ನೇ ನಾವು ಭಕ್ತಿ ಬರಲಿಕ್ಕೆ ಕಾರಣ. ಅದಕ್ಕೋಸ್ಕರ ನವಿದ್ಯ ಕೇವಲ ಜ್ಞಾನಿಗೆ ಭಗವಂತ ಕಾಣ್ತಾನೆ ಇಲ್ಲ, ಹಾಗೇನಿಲ್ಲ. ರಾವಣ ಏನು ಅಜ್ಞಾನಿಯು? ರಾವಣನಿಗೂ ಕೂಡ ಜ್ಞಾನ ಇರಲಿಲ್ವ? ರಾವಣ ವೇದಾದಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದವನು. ಹಾಗಿದ್ರೆ ಅವನಲ್ಲಿ ಏನಿರಲಿಲ್ಲ ಅಂತ ಕೇಳಿದ್ರೆ ಭಕ್ತಿ ಇರಲಿಲ್ಲ, ಭಗವತ್ ಪ್ರಜ್ಞೆ ಇರಲಿಲ್ಲ. ಅದಕ್ಕೋಸ್ಕರ ನ ವಿದ್ಯಾ ನ ಕುಲಂ, ಭಗವಂತ ಕುಲವನ್ನು ನೋಡಿಕೊಂಡು ಒಲಿಯುತ್ತಾನೆ ಈ ರೀತಿಯಾಗಿ ಏನಾದರೂ ಭ್ರಮೆ ಇಲ್ಲವೇ ಇಲ್ಲ. ಕುಲದ ಅಗತ್ಯವೂ ಇಲ್ಲ. ಒಳ್ಳೆಯ ಕುಲದವನಿಗೆ ಭಗವಂತ ಒಲಿತಾನೆ,
ಕೆಳಗಿನ ಕುಲದವರಿಗೆ ಭಗವಂತ ಒಲಿಯೋದಿಲ್ಲ. ಆ ರೀತಿಯಾದಂತಹ ಕುಲ ವ್ಯವಸ್ಥೆಯನ್ನೂ ಕೂಡ ಮೀರಿದಂಥವನು ಭಗವಂತ. ನ ವಿದ್ಯಾ ನ ಕುಲಂ ರೂಪಂ, ಇಲ್ಲ ಸೌಂದರ್ಯ ಎಂಬುದು ಬೇಕು, ರೂಪದ ಜ್ಞಾನ ಅಥವಾ ರೂಪ ಎಂಬುದು ಅವಶ್ಯಕವಾಗ್ತದೆ. ಚೆನ್ನಾಗಿರುವವನಿಗೆ ಭಗವಂತ ಒಲಿಯುತ್ತಾನೆ, ಚೆನ್ನಾಗಿಲ್ಲ ಅಂತಾದರೆ ಸ್ವರೂಪ ಕುರೂಪ ಎಂಬುದು ಭಗವಂತನ ಕಾಣಲಿಕ್ಕೆ ಅದು ಕಾರಣ ಆಗ್ತದೆ. ಇಲ್ಲ, ಅದೂ ಇಲ್ಲ. ಭಗವಂತ ನ ಧನ ನ ರೂಪಂ ನ ಕುಲಂ ನ ವಿದ್ಯಾ ನ ಧನಂ, ಸಂಪತ್ತು ಎಂಬುದು ಅವಶ್ಯಕ ಭಗವಂತನನ್ನು ಕಾಣಲಿಕ್ಕೆ, ಅದೂ ಬೇಡ. ಭಗವಂತ ಸಂಪತ್ತಿಗೋಸ್ಕರವಾಗಿಯೂ ಒಲಿಯುವವನಲ್ಲ. ನ ಕುಲಂ ನ ಧನಂ ನ ಬಹುಶ್ರುತಂ, ನಾನು ಭಯಂಕರ ಕೇಳಿದ್ದೇನೆ, ತುಂಬ ಕೇಳಿದವನು. ಬಹುಶ್ರುತ ವಿದ್ವಾಂಸರು ಇಲ್ಲ. ಕೇಳಿದ್ದನ್ನು ಎಷ್ಟು ಮನನ ಮಾಡಿದ್ದಾನೆ, ಎಷ್ಟು ಗಟ್ಟಿಯಾಗಿ ತಾನು ಇರಿಸಿಕೊಂಡಿದ್ದಾನೆ, ಅದು ಮುಖ್ಯ. ನ ಬಹುಶ್ರುತಂ. ಮತ್ತು ನಹರೇ ಪ್ರೇರಣಾಯ, ಭಗವಂತನಿಗೆ ಪ್ರೀತಿಗೆ, ಭಗವಂತನ ನಮ್ಮ ತೋಷಕ್ಕೆ, ಭಗವಂತನ ಸಂತೋಷಕ್ಕೆ ಯಾವುದು ಕಾರಣವಾಗಿದೆ ಅಂತ ಕೇಳಿದರೆ ಪ್ರೀಣನಾಯ ಸ್ಯಾತ್ ಭಕ್ತಿ ಮಾತ್ರ ಪ್ರಿಯ. ಭಗವಂತ ನೋಡೋದು ಯಾವುದನ್ನು? ಭಕ್ತೀಕವಶ್ಯ. ಭಕ್ತಿ ಮಾತ್ರ, ಭಕ್ತಿ ಒಂದೇ ಮಾರ್ಗ. ಭಕ್ತಿ ಮಾರ್ಗವನ್ನು ಯಾರು ಅನುಸರಿಸ್ತಾರೋ ಅವರ ಮನೆಯಲ್ಲಿ ಭಗವಂತ ಇರ್ತಾನೆ. ಭಕ್ತಿ ಇಲ್ಲ, ಸಂಪತ್ತಿದೆ, ಇಲ್ಲ. ವಿದುರಾದಿಗಳನ್ನು ನಾವು ನೋಡಿದಾಗ ಭಗವಂತ ಆ ವಿದುರ, ಇವರ ಕುಚೇಲ, ಇವರೆಲ್ಲ ಮನೆಯಲ್ಲಿ ಭಗವಂತ ಬಂದ, ಇವರಿಗೆ ಒಲಿದ. ಯಾಕೆ ಅಂತ ಕೇಳಿದ್ರೆ ಭಗವಂತ ಅವರಲ್ಲಿರತಕ್ಕಂತಹ ಒಳಗಿನ ಶುದ್ಧವಾಗಿರತಕ್ಕಂತಹ ಅಂತಃಕರಣ, ಶುದ್ಧವಾಗಿರತಕ್ಕಂತಹ ಭಕ್ತಿ, ಇದೆರಡೇ. ಆದ್ದರಿಂದ ಸ್ಯಾತ್ ಭಕ್ತಿ ಮಾತ್ರ ಪ್ರಿಯ ಹರಿಹಿ, ಭಕ್ತಿ ಮಾತ್ರ. ಭಗವಂತ ನೋಡೋದು ಯಾವುದನ್ನು, ಭಗವಂತ ಬರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಭಕ್ತಿಗೆ ಮಾತ್ರ. ಭಕ್ತಿ ಮಾತ್ರ ಪ್ರಿಯ ಹರಿಹಿ. ಅಷ್ಟು ಮಾತ್ರವಲ್ಲದೆ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು ನಾವು ನೋಡೋದು ಅಂತಾದರೆ ಸ್ಮರಣೋಪಾಸನಂ ಚೈವ ಧ್ಯಾನಾತ್ಮಕಮಿನಿದ್ದಿದ, ಸ್ಮರಣಂ ಸರ್ವದಾ ಯೋಗ್ಯಂ ಧ್ಯಾನೋಪಾಸನಮಾಸನೇ. ಆಚಾರ್ಯ ಮಧ್ವರು ಹೇಳುವಂತಹದ್ದು ಸ್ಮರಣ, ಉಪಾಸನ, ಧ್ಯಾನಾತ್ಮಕ. ಒಂದು ಸ್ಮರಣೆಯಲ್ಲಿ ಉಪಾಸನ ಮತ್ತು ಧ್ಯಾನ ಅಂತ ಎರಡು ವಿಧ. ಒಂದು ಸ್ಮರಣ, ಆ ಸ್ಮರಣೆಯಲ್ಲಿ ಎರಡಿದೆ. ಒಂದು ಯಾವುದು ಅಂತ ಕೇಳಿದ್ರೆ ಉಪಾಸನೆ, ಭಗವದುಪಾಸನೆ, ಭಗವದ್ ರೂಪದ ಉಪಾಸನೆ. ಅದಾದಮೇಲೆ ಉಪಾಸನೆಯ ಧ್ಯಾನ. ನೀನು ಉಪಾಸನೆ ಮಾಡುವುದು ಮಾತ್ರ ಅಲ್ಲ, ಧ್ಯಾನವನ್ನು ಮಾಡಬೇಕು. ಆ ರೂಪದನ್ನು ನಿನ್ನ ಮನಸ್ಸಿನಲ್ಲಿ ನೀನು ಗಟ್ಟಿಯಾಗಿ ಇದನ್ನು ಇಟ್ಟುಕೊಳ್ಳಬೇಕು, ಅಚ್ಚೊತ್ತಿಕೊಳ್ಳಬೇಕು. ಇದನ್ನು ಸ್ಮರಣಂ ಸರ್ವದಾ ಯೋಗ್ಯಂ, ಸ್ಮರಣ ಸರ್ವದಾ ಯೋಗ್ಯ, ಸರ್ವಕಾಲದಲ್ಲಿಯೂ ಕೂಡ ಇರಬೇಕು. ಮತ್ತು ಧ್ಯಾನೋಪಾಸನ ಮಾದನೆ, ಧ್ಯಾನ ಎಂಬುದು ಉಪಾಸನೆ, ಆಸನ, ಒಳ್ಳೆಯ ಸ್ಥಿರವಾಗಿರತಕ್ಕಂತಹ ಆಸನ, ಸ್ಥಿರವಾಗಿರತಕ್ಕಂತಹ ಅದರಲ್ಲಿ ಇದ್ದುಕೊಂಡು ಭಗವಂತನ ಚಿಂತನೆಯನ್ನು ನಡೆಸಬೇಕು ಅಂತ. ಹೀಗೆ ಸಕಲ ದೇಶ, ಸಕಲ ಕಾಲ, ಸಕಲ ಕುಲ ಎಲ್ಲರಿಗೂ ಕೂಡ ಒಂದು ಮಾಡಲೇಬೇಕಾದಂತಹ ಕ್ರಿಯೆ ಯಾವುದು ಹೇಳಿದ್ರೆ ಭಗವಂತನ ಚಿಂತನೆ. ಸರಿ, ಮಾಡಿದ್ರಿಂದಾಗಿ ಏನಾದರೂ ಬೇಕಲ್ವ? ಹೇಗೆ ಅಂತ ಕೇಳಿದರೆ ಲೌಕಿಕವಾಗಿರತಕ್ಕಂತಹ ಒಂದು ಭಾಷೆಯಲ್ಲಿ ಹೇಳೋದು ಅಂತಾದರೆ ಭಗವತ್ ಏನಾದರೂ ಒಂದು ತಗೊಂಡ್ರೆ ಇದು ನಮಗೆ ಉಚಿತ ಅಂತ ಬೇಕು. ಏನಾದರೂ ಒಂದು ವಸ್ತುವನ್ನು ತಗೊಂಡೆವು, ವಸ್ತು ತೆಗೆದುಕೊಂಡಾಗ ಅದಕ್ಕೆ ಇದು ಉಚಿತ. ಭಗವಂತನ ಚಿಂತನೆ ಮಾಡಿದರೆ ಏನು ಉಚಿತ ಉಂಟು? ಭಗವಂತನನ್ನು ಸ್ಮರಣೆ ಮಾಡಿದರೆ ಏನು ನಮಗೆ ಫ್ರೀ ಏನಾದರೂ ಉಂಟಾ ಅಂತ ಕೇಳಿದ್ರೆ ಹೌದು. ಏನು ಫ್ರೀ ಅಂತ ಕೇಳಿದ್ರೆ ನಿಮ್ಮ ಎಲ್ಲ ಜನ್ಮ, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ನಮ್ಮ ಅನೇಕ ಜನ್ಮಾರ್ಜಿತ ಪಾಪ, ಅನೇಕ ಜನ್ಮ, ಯಾವ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪ ಸಂಚಯ ಅದು ಮೂಟೆಗಟ್ಟಲೆ ಉಂಟು. ಅದು ಸಣ್ಣ ಉಪಾಧಿಯಲ್ಲಿಲ್ಲ, ಮೂಟೆಗಟ್ಟೆಯಲ್ಲಿಟ್ಟುಕೊಂಡಿದ್ದೇವೆ. ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಹರತಿ ಅಶೇಷ, ಅದನ್ನು ನಿಶ್ಶೇಷವಾಗಿ ಸಣ್ಣ ಒಂದು ಬಿಂದು ಉಳಿಸದೆ ಅದನ್ನು ನಾಶ ಮಾಡಿಬಿಡ್ತಾನೆ ಭಗವಂತ. ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಅಷ್ಟು ಮಹತ್ತರವಾದಂತಹ ಫಲವನ್ನು ನಮಗೆ ದಾಸರು
ಕೊಡ್ತಾ ಇದ್ದಾರೆ ಭಗವಂತನ ಚಿಂತನೆಗೆ, ಭಗವಂತನ ಉಪಾಸನೆಗೆ. ಇದಕ್ಕಿಂತ ದೊಡ್ಡ ಫಲ ಇನ್ನೇನು ಬೇಕು? ಭಗವಂತನ ಚಿಂತನೆಗೆ ನಾವು ಭ್ರಮೆಯಲ್ಲಿದ್ದೇವೆ. ಭಗವಂತನನ್ನು ಏನನ್ನು ಅವನನ್ನು ಉಪಾಸನೆ ಮಾಡಿ ಏನಾಯಿತು, ಏನು ಉಪಕಾರ, ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತಿಲ್ಲ. ಭಗವಂತನನ್ನು ಸ್ಮರಣೆ ಮಾಡಿದರೆ ಇದೇ ದೊಡ್ಡ ಫಲ, ಇದಕ್ಕಿಂತ ದೊಡ್ಡ ಫಲ ಇನ್ಯಾವುದೂ ಬೇಡ ಎಂಬಂತಹ ಮಹತ್ತರವಾದಂತಹ ಫಲವನ್ನು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ. ವಿಷ್ಣು ಕೋವಿದರಗುಂಟೇನೋ ಭಯ ದುಃಖ ಈ ದೋಷಗಳು. ನಾವು ಒದ್ದಾಡ್ತಾ ಇರೋದು ಯಾವುದರಿಂದ ಅಂತ ಕೇಳಿದರೆ ಎರಡು ನಮ್ಮನ್ನು ಕಾಡುವಂತಹದ್ದು. ಒಂದು ಭಯ, ಒಂದು ದುಃಖ. ಈ ಎರಡಕ್ಕಿಂತ ಭಿನ್ನವಾದದ್ದು ಇನ್ಯಾವುದೂ ಇಲ್ಲ. ನಮ್ಮನ್ನು ಕಾಡುವಂತಹದ್ದು ಎರಡೇ. ಜೀವನನ್ನು ಕಾಡುವಂತಹದ್ದು ಎರಡು ಮಾತ್ರ. ಒಂದು ಭಯ, ಒಂದು ದುಃಖ. ಭಯದಿಂದಾಗಿ ದುಃಖವನ್ನು ಪಡ್ತಾನೆ, ದುಃಖದಿಂದಾಗಿ ದುಃಖಕ್ಕೆ ಭಯ ಪಡ್ತಾನೆ. ಎರಡೂ ಕೂಡ ಅನ್ಯೋನ್ಯ. ದುಃಖ ಭಯ. ಈ ಭಯ ದುಃಖಗಳು ನಮ್ಮನ್ನು ಬಿಟ್ಟು ಹೋಗಬೇಕು, ನಮ್ಮಿಂದ ದೂರ ಹೋಗಬೇಕು ಅಂತಾದರೆ ಅದೇ ಒಂದು ಮಾರ್ಗ ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ. ಇದಕ್ಕಿಂತ ಬೇರೆ ಉಪಾಯವೂ ಇಲ್ಲ, ಬೇರೆ ಮಾರ್ಗವೂ ಇಲ್ಲ. ಅಂತಹ ಕೋವಿದರಿಗೆ ಕಹಾಪಿತ್ ಭಗವಂತನ ಜೀವಿದವರಿಗೆ ಯಾರಿಗೂ ಜ್ಞಾನಿಗಳಿಗೆ ಭಯವೇ ಇಲ್ಲ. ಯಾಕೆ? ಅವರಿಗೆ ಗಟ್ಟಿಯಾಗಿ ಅವನಿಗೆ ತೀರ್ಮಾನ ಇದೆ, ನನ್ನನ್ನು ಭಗವಂತ ಪಾರು ಮಾಡ್ತಾನೆ. ಈ ನಿಶ್ಚಯಾತ್ಮಕವಾದಂತಹ ಬುದ್ಧಿ, ನಿಶ್ಚಯಾತ್ಮಕವಾದಂತಹ ಜ್ಞಾನ ಯಾರಿಗೆ ಇದೆಯೋ, ಯಾರಲ್ಲಿ ಇದು ಗಟ್ಟಿಯಾಗಿ ನೆಲೆನಿಂತಿದೆಯೋ ಅವನಿಗೆ ಯಾವ ಭಯವು, ಯಾವ ಒಂದು ದುಃಖವೂ ಕೂಡ ಅವನನ್ನು ಬಾಧಿಸೋದಿಲ್ಲ. ನರಕಾದಿ ಅನರ್ಥಗಳೂ ಕೂಡ ಅವನನ್ನು ಬಾಧಿಸೋದಿಲ್ಲ ಎಂಬುದಾಗಿ ಇಷ್ಟೊಂದು ಮಹತ್ತರವಾದಂತಹ ಫಲವನ್ನು ಹೇಳ್ತಾ ಇದ್ದಾರೆ. ಅದರಿಂದ ಏನಾಯಿತು ಅಂತ ಕೇಳಿದ್ರೆ ಭಗವಂತನ ಸ್ಮರಣೆ ಇದು ಕಡ್ಡಾಯ. ಯಾವುದು ಮಾಡಲೇಬೇಕು, ಯಾವುದು ಮಾಡಬಾರ್ದು ಅಂತ ಕೇಳಿದ್ರೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್. ವಿಸ್ಮರಣೆ ಎಂಬುದು ಇರಬಾರ್ದು, ಸ್ಮರಣೆ ಎಂಬುದು ಇರಬೇಕು. ಈ ಎರಡನ್ನ ನಮಗೆ ಜೀವರಿಗೆ ಹೇಳಿದಾಗಾಯಿತು. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಎಂಬಂತಹ ಒಂದು ಚಿಂತನೆಯನ್ನು ನಮ್ಮ ಮುಂದೆ ತೆರಳುತ್ತಾ ಇದ್ದಾರೆ. ಅವನಿಗೆ ಅರ್ಹತೆ ಏನು ಕೇಳಿದ್ರೆ ಅರ್ಹತೆ ಏನಿಲ್ಲ. ಅರ್ಹತೆಯನ್ನು ಮೀರಿ ಅರ್ಹತೆ ಏನು ಭಗವಂತನನ್ನ ಸ್ಮರಣೆಗೆ, ಭಗವಂತನ ಭಕ್ತಿಗೆ ಅಂತ ಕೇಳಿದ್ರೆ ಯಾರಿಗೆ ಭಗವಂತನ ಜ್ಞಾನ ಇದೆ, ಭಗವಂತನ ಭಕ್ತಿ ಇದ್ದವನು ಸ್ಮರಣೆ ಮಾಡಬೇಕು. ಯಾರಿಗೆ ಭಕ್ತಿ ಇಲ್ಲ ಅವನು ಮಾಡುವುದೇ ಇಲ್ಲ. ಅದಕ್ಕೋಸ್ಕರ ಇವರು ಮಾತ್ರ ಮಾಡಬೇಕು, ಇವರು ಮಾಡಬಾರ್ದು ಹಾಗಿಲ್ಲವೇ ಇಲ್ಲ. ಯಾರಿಗೆ ಭಕ್ತಿ ಇದೆ ಅವರೆಲ್ಲರೂ ಕೂಡ ಉಪಾಸನೆ ಮಾಡಬೇಕು, ಅವರು ಚಿಂತನೆ ಮಾಡಬೇಕಾದ್ದು ಯಾರನ್ನಾಗಿದ್ದರೆ ದೇವರನ್ನ. ಇದರಿಂದ ಏನು ಕೇಳಿದ್ರೆ ದೊಡ್ಡ ಫಲ ಏನು ಕೇಳಿದ್ರೆ ಈ ದುಃಖ ಭಯದಿಂದಾಗಿ ತಾನು ದೂರ ಹೋಗಿಬಿಡ್ತಾನೆ ಎಂಬಂತಹ ಮಹತ್ತರವಾದಂತಹ ಫಲವನ್ನು ನಮ್ಮ ಮುಂದೆ ನಮಗೆ ಕೊಡ್ತಾರೆ, ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಏನಪ್ಪ ಪರಿಹಾರ? ಗುಣಚಿಂತನೆಯಿಂದಾಗಿ ಏನು? ಗುಣಚಿಂತನೆಗೆ ಏನಾದರೂ ಫಲ ಬೇಕಲ್ವ? ಫಲ ಸಾಧನ ಹೇಳ್ತಾರೆ. ವಾಸುದೇವನ ಗುಣ ಸಮುದ್ರದೋಳ್ ಈಸಬಲ್ಲವ, ಭವಸಮುದ್ರ ಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ, ಬೇಸರದೆ ದುರ್ವಿಷಯಗಳ ಅಭಿಲಾಷದಲ್ಲಿ ಬಳಲುವವ, ನಾನಾ ಕ್ಲೇಶಗಳನ್ನು ಬೀಸುವವ, ಭಕ್ತಿ ಸುಮಾರ್ಗ ಕಾಣದಲೇ. ಭಗವಂತನನ್ನು ಗುಣಚಿಂತನೆ ಮಾಡುವವನು ಅವನಿಗೆ ಪರಿಹಾರ, ದೊಡ್ಡ ಉಪಕಾರ ಇದೆ. ಯಾವುದು ಅಂತ ಕೇಳಿದ್ರೆ ವಾಸುದೇವನ ಗುಣ ಸಮುದ್ರದೊಳು ಈಸಬಲ್ಲವ. ವಾಸುದೇವನ ಭಗವಂತನನ್ನು ಯಾರು ಸ್ಮರಣೆ ಮಾಡ್ತಾನೆ ಅವನಿಗೇನಾಗ್ತದೆ ಗೊತ್ತುಂಟ? ಅಂತಹ ಹರಿಯನ್ನ ಗುಣ ಸಮುದ್ರದಲ್ಲಿ, ಸಮುದ್ರ ಯಾವುದು? ಈಸಬಲ್ಲವ. ಅವನು ಹಾರಾಡಿ ಹೋಗ್ತಾನಂತೆ, ದಾಟಿ ಬಿಡ್ತಾನೆ. ಯಾವುದು ಅಂತ ಹೇಳಿದ್ರೆ ಭವ ಸಮುದ್ರ ಆಯಾಸವಿಲ್ಲದೆ. ಭವ ಯಾವುದು ಸಮುದ್ರ ಅಂತ ಕೇಳಿದ್ರೆ ಅಪ್ಪಣ್ಣಾಚಾರ್ಯ ಹೇಳ್ತಾರಪ್ಪ ರಾಯರನ್ನ ಸ್ತೋತ್ರ ಮಾಡುವಾಗ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ
ಸರ್ವ ಅವಧ್ಯ ಜಲಗ್ರಹಿ ಅನುಪಮಯಿ ಕಾಮಾದಿ ಭಂಗಾಕುಲೆ ಅಂತ ಹೇಳಿಕೊಂಡು ಆ ನಮ್ಮ ಸಂಸಾರ ಎಂಬ ಸಮುದ್ರದಲ್ಲಿ ಏನೆಲ್ಲ ಕ್ಲೇಶಗಳು ಅಂತ ಕೇಳಿದ್ರೆ, ಸಂಸಾರ ಏನಿದು? ಅಕ್ಷಯ ಸಾಗರ, ಕ್ಷಯವಿಲ್ಲದ ಸಾಗರ ಇದು. ಇದಕ್ಕೆ ಕ್ಷಯ ಉಂಟಾ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ, ನಾಶ ಇಲ್ಲ. ಸಮುದ್ರ ಅದು ಸಂಸಾರ ಮತ್ತೆ ಪುನಃ ಬರ್ತಾ ಇರ್ತದೆ, ಮತ್ತೆ ಪುನಃ ಹೋಗ್ತಾ ಇರ್ತದೆ. ಇದು ಚಕ್ರ, ಇದರಿಂದ ದೂರ ಹೋಗಬೇಕು. ಅಕ್ಷಯ ಸಾಗರೆ ಪ್ರಕೃತಿತೋ ಅಗಾಧೆ, ಹೇಗಿದೆ ಕೇಳಿದ್ರೆ ಅಗಾಧವಾಗಿದೆ, ಬೃಹತ್ತಾಗಿದೆ. ಇದರ ಕೊನೆ ಕಾಣ್ತಾ ಇಲ್ಲ, ಸಮುದ್ರದ ಕೊನೆ ಕಾಣ್ತಾ ಇಲ್ಲ, ಭವ ಸಮುದ್ರದ ಕೊನೆ ಉಂಟಾ ಕಾಣ್ತಾ ಇಲ್ಲ. ಅಕ್ಷಯದಾಗರೆ ಪ್ರಕೃತಿತು ಅಗಾಧೆ ಸದಾ ದುಸ್ತರೆ, ದುಸ್ತರ ತಾರಯಿತು ನಯೋಗ್ಯ. ಸುಲಭದಲ್ಲಿ ಇದನ್ನು ದಾಟ್ತೇನೆ, ಸಮುದ್ರವನ್ನು ನಾನು ಸುಲಭದಲ್ಲಿ ದಾಟ್ತೇನೆ ಅಂತ ಹೇಳಿದರೆ ಇಲ್ಲವೇ ಇಲ್ಲ. ಸುಲಭದಲ್ಲಿ ದಾಟ್ಲಿಕ್ಕಾಗದೇ ಇರುವಂತಹದ್ದು ದುಸ್ತರ. ಅದಕ್ಕೆ ಒಂದು ಒಳ್ಳೆಯ ನಾವಿಕ ಬೇಕು, ಒಳ್ಳೆಯ ಹಡಗು ಬೇಕು, ಒಳ್ಳೆಯ ನಮ್ಮನ್ನು ಈ ಸಮುದ್ರದಿಂದ ದಾಟಲಿಕ್ಕೆ ಉಪಕಾರ ಮಾಡುವನು ಒಳ್ಳೆಯ ನಾವಿಕ ಬೇಕು. ಯಾರು ಕೇಳಿದ್ರೆ ಅದು ಭಗವಂತ ಮಾತ್ರ. ಸರ್ವ ಅವಧ್ಯ ಜಲಗ್ರಹೈ ಅನುಪಮೈ. ಹೇಗೆ ಸಮುದ್ರದಲ್ಲಿ ಜಲಗ್ರಹಗಳು ನೀರಿನಲ್ಲಿ ಉಪದ್ರ ಕೊಡಲಿಕ್ಕೆ ಅಂತಲೇ ಒಂದಷ್ಟು ಜೀವಿಗಳಿದೆ, ಬೇರೆ ಬೇರೆ ಬೃಹದಾಕಾರದ ಜೀವರಾಶಿಗಳಿದೆ. ಆ ಜೀವರಾಶಿಗಳು ಸಮುದ್ರಕ್ಕೆ ಬಿದ್ದವರನ್ನು ಭಯಪಡಿಸ್ತಾ ಇರ್ತವೆ, ಚುಚ್ಚುತ್ತಾ ಇರ್ತವೆ, ನುಗ್ಗಲಿಕ್ಕೆ ಬರ್ತವೆ. ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಭಯಗಳಿದೆ. ಆದರೆ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಒದ್ದಾಡ್ತಾನೆ, ಒಂದಲ್ಲ ಎರಡಲ್ಲ, ಬೇರೆ ಬೇರೆ ರೀತಿಯಾದಂತಹ ಭಯಗಳು ಎಷ್ಟೆಷ್ಟು, ಒಂದಲ್ಲ ಒಂದು, ಒಂದರ ಮೇಲೆ ಒಂದು, ಮತ್ತೊಂದು ಮಗದೊಂದು, ಒಂದು ಮುಗಿಯಿತು ಅಂತ ಆಗುವಾಗ ಮತ್ತೊಂದು ತಯಾರಾಗಿರುತ್ತದೆ. ಹಾಗಾಗಿ ಹೇಳ್ತಾರೆ, ಸರ್ವಾವಧ್ಯ ಜಲಗ್ರಹಿ ಅನುಪಮೈ ಕಾಮಾದಿ ಭಂಗಾಕುಲೆ. ದೊಡ್ಡದೇ ಉಂಟು ಕಾಮ, ಕಾಮಾದಿ ಆದಿ ಶಬ್ದದಿಂದಾಗಿ ಎಲ್ಲವನ್ನು ಇಟ್ಟುಕೊಳ್ಳಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವೂ ಕೂಡ ಇಟ್ಟುಕೊಳ್ಳಿ. ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮ ಅಮಿತಭಯ ಸ್ತೋಮಾದಿ ಮೇನೋತ್ಕಟೆ. ವಿಭ್ರಮಗಳು, ದುರ್ಭ್ರಮಗಳು, ಭ್ರಮೆ ಬೇಕಾದಷ್ಟು ಉಂಟು. ಒಂದಲ್ಲ ಒಂದು ಮೇಲಿಂದ ಮೇಲೆ ಬರ್ತಾ ಇದೆ. ನಾನಾ ವಿಭ್ರಮ ದುರ್ಭ್ರಮೆ ಅಮಿತಭಯ ಸ್ತೋಮಾದಿ ಮೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ರಗುರು ಮಾ ಅಗ್ನ ರೂಪಂ ಸದಾ. ಇದರಲ್ಲಿ ನಾನು ಮುಳುಗ್ತಾ ಇದ್ದೇನೆ. ಮುಳುಗುವವನಿಗೆ ಮೇಲೆ ಬರಲಿಕ್ಕೆ ಒಂದು ಬೇಕಲ್ವ, ಏನಾದರೂ ಒಂದು ಉಪಕಾರಿಯಾದದ್ದು ಬೇಕಲ್ವ. ಅದಕ್ಕೆ ಏನೂ ಇಲ್ಲ, ಬೇರೆ ಯಾವುದು ಕೇಳಿದ್ರೆ ಕೇವಲ ಭಗವಂತ ಮಾತ್ರ. ಅದನ್ನ ಜಗನ್ನಾಥದಾಸರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ವಾಸುದೇವನ ಗುಣ ಸಮುದ್ರಗಳು ಈಸಬಲ್ಲವ ಭವ ಸಮುದ್ರ ಆಯಾಸವಿಲ್ಲದೆ. ಈ ಭವಸಮುದ್ರವನ್ನ ಆಯಾಸವಿಲ್ಲದೆ ದಾಟಿ ಬಿಡ್ತಾನೆ. ಆಯಾಸ ಬೇಕಾದಷ್ಟು ಆಯಾಸಗಳಿದೆ. ಒಂದು ಮುಗಿಯಿತು ಅಂತಾಗುವಾಗ ಮತ್ತೊಂದು ತಯಾರಾಗಿರ್ತದೆ. ಹೇಗೆ ಅಂತ ಕೇಳಿದರೆ, ಪ್ರವಚನ ಮುಗಿದ ಮೇಲೆ ಮತ್ತೆ ಪುನಃ ಮನೆಯದ್ದೇ ಚಿಂತನೆ. ಮನೆಯಲ್ಲಿ ಏನಾಗಬೇಕು, ಮನೆಯವರಿಗೇನಾಗಬೇಕು, ಮಗನಿಗೇನಾಗಬೇಕು, ತಂದೆಗೇನಾಗಬೇಕು, ತಾಯಿಗೇನಾಗಬೇಕು, ಈ ರೀತಿಯಾದದ್ದೇ ಒಂದಲ್ಲ ಒಂದು. ಅವರು ಈ ಸಮಸ್ಯೆಯಲ್ಲಿದ್ದಾರೆ, ಅವರನ್ನು ಈ ಸಮಸ್ಯೆಯಿಂದ ಹೊರಗೆ ತರಿಸಬೇಕು. ಮಗ ಈ ಸಮಸ್ಯೆಯಲ್ಲಿದ್ದಾನೆ, ಅವನನ್ನು ಈ ಸಮಸ್ಯೆಯಿಂದ ಹೊರಗೆ ತರಿಸಬೇಕು. ಹೀಗೆ ಒಂದಲ್ಲ ಒಂದು ಮೇಲಿಂದ ಮೇಲೆ ಬಾಧಿಸ್ತದೇ ಇರ್ತದೆ. ಆದ್ದರಿಂದ ಸರಿ, ಅದಕ್ಕೆ ಏನು ಕೇಳಿದ್ರೆ, ವಾಸನಾದ್ವಾಸುದೇವೋಸಿ ವಾಸುತಂಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸುತೆ. ವಾಸುದೇವ ರೂಪಿಯಾದಂತಹ ಭಗವಂತ, ಅವನನ್ನು ಸ್ಮರಣೆ ಮಾಡಬೇಕು. ಬೇರೆ ಮಾರ್ಗ ಇಲ್ಲ, ಬೇರೆ ಉಪಾಯ ಇಲ್ಲ. ಅದರಿಂದ ಅಂತಹ ಸ್ಮರಣೆಗೆ ಆಯಾಸವಿಲ್ಲದೆ ದಾಟುವನು. ಮತ್ತೆ ಆಯಾಸವಿಲ್ಲದೆ ದಾಡುತ್ತಾನೆ ಶೀಘ್ರದಲ್ಲಿ. ಇಲ್ಲ ಇವತ್ತೇ ದಾಡ್ತಾನೋ, ಶೀಘ್ರ ಭಗವಂತ ಈ ಸಮುದ್ರವನ್ನು ಆದಷ್ಟು ಬೇಗದಲ್ಲಿ ನಮ್ಮನ್ನ ದಾಟಿಸಿ ಬಿಡ್ತಾನೆ. ಒಂದೇ ಜನ್ಮ ಅಲ್ಲ, ಎಷ್ಟು ಜನ್ಮ ಇದೆ ಅಂತಲೂ ಗೊತ್ತಿಲ್ಲ, ಬೇಕಾದಷ್ಟು ಜನ್ಮಗಳು. ಎಷ್ಟು ಜನ್ಮಗಳನ್ನು ನಾವು ಹೊಂದಿ ಬಂದಿದ್ದೇವೆ ಗೊತ್ತಿಲ್ಲ. ಆದ್ದರಿಂದ ಬೇಕಾಗಿರತಕ್ಕಂತಹದ್ದು ಈ
ಸಮುದ್ರದಿಂದಾಗಿ ಹೊರಕ್ಕೆ ಬರಬೇಕು ಅಂತಾದರೆ ಈ ಚಕ್ರ, ಈ ಸಮುದ್ರದ ಈ ಸಂಸಾರದ ಚಕ್ರದಿಂದಾಗಿ ಹೊರಕ್ಕೆ ಬರಬೇಕು ಅಂತಾದರೆ ಭಗವಂತನ ಸ್ಮರಣೆ ಮಾತ್ರ. ಆಯಾಸವನ್ನು ದಾಟುವನು ಶೀಘ್ರದಲ್ಲಿ ಜಗತ್ತಿನಿಂದ ಹೊರಗೆ ಬರ್ತಾನೆ. ಮತ್ತೆ ಬೇಸರದೆ ದುರ್ವಿಷಯಗಳ ಅಭಿಲಾಷದಲ್ಲಿ ಯಾವುದನ್ನು ಬಿಡಬೇಕು ಅಂತ ಕೇಳಿದ್ರೆ ಕೆಟ್ಟದ್ದಾದಂತಹ ವಿಷಯಗಳನ್ನು ಬಿಡಬೇಕು. ಯಾವುದು ಅಂತ ಗೊತ್ತಿಲ್ಲ, ಯಾವುದು ಯೋಗ್ಯ ಅಂತ ಗೊತ್ತಿಲ್ಲ, ಯಾವುದು ಅಯೋಗ್ಯ ಅಂತ ಗೊತ್ತಿಲ್ಲ. ದುರ್ವಿಷಯಗಳ ಬೇಸರದೆ ಅದನ್ನು ಬಿಟ್ಟು ದುರ್ವಿಷಯಗಳ ಅಭಿಲಾಷದಲ್ಲಿ ಬಳಲುವವ ಅವನು ಮತ್ತೆ ಪುನಃ ಇದರಲ್ಲಿಯೇ ಬಳಲ್ತಾ ಇರ್ತಾನೆ. ಮತ್ತೆ ಅಭಿಲಾಷ ಬಳಲುವ ನಾನಾ ಕ್ಲೇಶಗಳನ್ನು ಅನುಭವಿಸುವವ ಮತ್ತೆ ಪುನಃ ಕ್ಲೇಶ ಕ್ಲೇಶ ಕ್ಲೇಶ, ಬೇರೇನಿಲ್ಲ, ಒಂದೇ ಒಂದು ಒದ್ದಾಟ. ಅದಕ್ಕೆ ಅನುಭವಿಸುವ ಏನು ಅವನಿಗೆ ಮಾರ್ಗವೂ ಗೊತ್ತಾಗುವುದಿಲ್ಲ. ಭಕ್ತಿ ಸುಮಾರ್ಗ, ಭಗವಂತನಿಗೆ ಬೇಕಾದ ಭಕ್ತಿ. ಭಗವಂತನನ್ನು ಸೇರಬೇಕು ಅಂದರೆ ಶಾರ್ಟ್ ಕಟ್ ಯಾವುದೂ ಇಲ್ಲ. ಯಾವುದಾದ್ರೂ ಇಲ್ಲಿ ಬೇಕಾದರೂ ಹೇಳ್ಬೋದು, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಯಾವುದೋ ಒಂದು ಒಬ್ಬರ ಮನೆಗೆ ಹೋಗಬೇಕು ಅಥವಾ ಯಾವುದೋ ಒಂದು ನಗರಕ್ಕೆ ಹೋಗಬೇಕು ಅಂತ ಆದರೆ ಬೈಪಾಸ್ ರೋಡು ಅಥವಾ ಕಟ್ ರೋಡು, ಶಾರ್ಟ್ ಕಟ್ ಇದೆಲ್ಲ ಉಂಟು. ಆದರೆ ಭಗವಂತನನ್ನು ಸೇರಲಿಕ್ಕೆ ಶಾರ್ಟ್ ಕಟ್ ಯಾವುದಾದ್ರೂ ಸರ್ವಿಸ್ ರೋಡು, ಯಾವುದಾದ್ರೂ ಬೈಪಾಸ್ ರೋಡು, ಫ್ಲೈಓವರ್ ಯಾವುದೂ ಇಲ್ಲ. ಭಗವಂತನಿಗೆ ಇರುವಂತಹದ್ದು ಒಂದೇ ಒಂದು ಮಾರ್ಗ, ಭಕ್ತಿ ಸುಮಾರ್ಗ. ಶೋಭಾಯಮಾನವಾದ ಮಾರ್ಗ ಯಾವುದು ಗೊತ್ತುಂಟ? ಒಂದೇ ಒಂದು ಮಾರ್ಗ, ನಮ್ಮನ್ನು ಇಲ್ಲಿಂದ ಅಲ್ಲಿಗೆ ಕೊಂಡೋಗಿ ಸೇರಿಸುವಂಥದ್ದು ಭಕ್ತಿ ಮಾತ್ರ. ಭಕ್ತಿ ಸುಮಾರ್ಗ. ನಿಮಗೆ ಫ್ಲೈಓವರ್, ಶಾರ್ಟ್ ಕಟ್ ಇದ್ಯಾವುದೂ ಸಿಗೋದಿಲ್ಲ. ಭಗವಂತನಿಗೆ ಬೇಕಾದ್ದು ಭಕ್ತಿ ಸುಮಾರ್ಗ. ಅಲ್ಲಿ ಒಂದು ಪ್ರಾಪರ ಅಪಾಸಂ ವ್ಯಾಕರಣದಲ್ಲಿ ಒಂದಷ್ಟು ಇದನ್ನು ಹೇಳ್ತಾರೆ. ಅದರಲ್ಲಿ ಎಂಬುದು ಉಪಸರ್ಗ, ಪ್ರಾಪರ ಅಪಾಸಂ ಅನು ಅವಾನಿಸ್ ನಿರುದುಸು ಗುರು ವಿ ಆಂಗ್ನಿ ಅಂತ ಹೇಳಿಕೊಂಡು ಒಂದಷ್ಟು 21 ಉಪಸರ್ಗಗಳಿದೆ. ಇಲ್ಲಿ ದಾಸರು ಸು ಎಂಬಂತಹ ಒಂದು ಉಪಸರ್ಗವನ್ನು ಹಾಕಿದ್ದಾರೆ. ಭಕ್ತಿ ಸುಮಾರ್ಗ ಯಾವುದು? ಭಕ್ತಿ ಮಾತ್ರ. ಅಂದರೆ ಶೋಭಾಯಮಾನವಾದ ಮಾರ್ಗ ಯಾವುದು? ಭಕ್ತಿ ಮಾತ್ರ. ಈ ಭಕ್ತಿ ಮಾರ್ಗವನ್ನು ಯಾರು ಇಟ್ಕೊಳ್ತಾನೆ ಕಾಣದೆಲೆ ಅವನು ಮತ್ತೆ ಪುನಃ ಇಲ್ಲಿಗೆ ಬರುವುದಿಲ್ಲ. ಅವನಿಗೆ ನೇರ ಇದಕ್ಕೆ ಹೋಗ್ತಾನೆ. ಮತ್ತೆ ಯಮನ ದರ್ಶನ ಆಗುವುದಿಲ್ಲ. ಯಮನ ಪಟ್ಟಣದ ದರ್ಶನವೇ ಇಲ್ಲ. ಅವನಿಗೆ ಯಮಪಟ್ಟಣವನ್ನು ದಾಟಿ ಮುಂದಕ್ಕೆ ಹೋಗಿಬಿಡ್ತಾನೆ. ಅದಕ್ಕೋಸ್ಕರ ಭಗವಂತನ ಕಾಣಬೇಕು, ಭಗವದ್ ದರ್ಶನ ಬೇಕು ಅಂತಾದರೆ ಬೇರೆ ಯಾವ ಮಾರ್ಗವೂ ಇಲ್ಲ. ಭಕ್ತಿ ಸುಮಾರ್ಗ ಕಾಣದಲೇ. ಹಾಗಿದ್ರೆ ಆಚಾರ್ಯರ ಮಾತನ್ನು ನಾವು ಮತ್ತೆ ಅನುಭವಿಸಬೇಕು, ನೋಡಬೇಕು. ಆಚಾರ್ಯರಿಗಿಂತ ನಮಗೆ ಬೇರೆ ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸಿಕೊಟ್ಟವರು ಇನ್ಯಾರೂ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸಾಗರಾಭ್ಯಾಂ ತರ್ತು ಕೈಚ್ಛೇದ ಪುಮಾನ್ ಭುವಿ ಅಂತ. ಸಮುದ್ರದಲ್ಲಿ ಸಮುದ್ರದಲ್ಲಿ ನಾನು ಕೈಯಿಂದ ಈಜಿ ನಾನು ಸಾಗರವನ್ನು ದಾಡುತ್ತೇನೆ ಅಂತ. ಸುಮ್ಮನೆ ಏನೋ ಒಂದು ರೆಕಾರ್ಡಿಗೆ ಮಾಡಬೇಕಷ್ಟೇ. ಒಂದು ಸಣ್ಣ ಪ್ರಮಾಣವನ್ನು ಮಾಡ್ಬೋದಷ್ಟೇ. ಒಂದು ಸಣ್ಣ ಎಷ್ಟೋ ಒಂದು ಸಾಮರ್ಥ್ಯ ಉಳ್ಳವನು ಅಂತಾದರೆ 10 ಕಿಲೋಮೀಟರ್ 20 ಕಿಲೋಮೀಟರ್ ಬೇಕಾದರೆ ಅವನು ಈಜಿದ ಅಂತ ಹೇಳಿ ರೆಕಾರ್ಡ್ ಆಗಲಿ. ರೆಕಾರ್ಡ್ ಬುಕ್ಕಲ್ಲಿ ಬೇಕಾದರೆ ಅವನದ್ದು ಹೆಸರು ಬರ್ಬೋದು. ಇಡೀ ಸಮುದ್ರವನ್ನು ಸಾಗರ ತಾನು ಕೈಯಲ್ಲಿಯೇ ಈಜಿಕೊಂಡು ಅವನು ಅದನ್ನು ದಾಟಬೇಕು. ಆಗ್ತದ ಕೇಳಿದ್ರೆ ಸಾಧ್ಯವೇ ಇಲ್ಲ. ಮೂರ್ಖ. ಯಾಕೆ? ಮುಳುಗಿ ಹೋಗ್ತಾನೆ ಅಷ್ಟೇ ಹೊರತು ಇಡೀ ಸಾಗರವನ್ನು ನಾನು ಕೈಯಲ್ಲಿ ಈಜಿಕೊಂಡು ನಾನು ದಾಟ್ತೇನೆ, ನನಗೆ ಸಾಮರ್ಥ್ಯ ಉಂಟು. ರೆಕಾರ್ಡ್ ಮಾಡಲಿಕ್ಕೆ 10 ಕಿಲೋಮೀಟರ್ 20 ಕಿಲೋಮೀಟರ್ 30 ಕಿಲೋಮೀಟರ್ ಬೇಕಾದರೂ ಈಜಿ ನೀನು ಹೆಸರು ಬೇಕಾದರೆ ರೆಕಾರ್ಡಲ್ಲಿ ಬರ್ಬೋದು. ಆದರೆ ಸಾಗರವನ್ನು ಕೈಯಲ್ಲಿ ಈಜಿ ದಾಟ್ತೇನೆ ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಅದು ಅಸಾಧ್ಯವಾದದ್ದು. ಇದೇ ದೃಷ್ಟ ಅಂತ ನಾವು ಈ ಸಂಸಾರದ ವ್ಯವಸ್ಥೆಯಲ್ಲಿಟ್ಟುಕೊಳ್ಳುವ. ಸಂಸಾರವನ್ನು ದಾಟಬೇಕು ಅಂತಾದರೆ ನಾವಿಕ ಬೇಕು. ನಾವಿಕ ಯಾರು ಕೇಳಿದ್ರೆ ಭಗವಂತ. ಅದನ್ನೇ ದಾಸರು ಹೇಳಿದ್ದಾರಲ್ವ, ಅಂಬಿಗ, ನಾನಿನ ಅಂಬಿದೆ ಅಂತ. ಅಂಬಿಗ ಅವನೇ. ಅಂಬಿಗ ಯಾರು ಕೇಳಿದ್ರೆ ಅವನು ಮಾತ್ರ.
ಒಳ್ಳೆಯ ಹುಟ್ಟಾಕುವನು ಅವನು ಮಾತ್ರ ನಮ್ಮನ್ನು ಈ ವ್ಯವಸ್ಥೆಯಿಂದ ನಮ್ಮನ್ನು ದಾಟಿಸಿ ಮುಂದಕ್ಕೆ ಕೊಂಡೋಗಲಿಕ್ಕೆ ಒಳ್ಳೆಯ ತೆಪ್ಪದಲ್ಲಿ ನಾನು ಸಮುದ್ರವನ್ನು ದಾಟಿದ್ದೇನೆ ಅಂದರೆ ಮೂರ್ಖ. ತೆಪ್ಪವನ್ನು ಹಿಡ್ಕೊಂಡು ಸಮುದ್ರಕ್ಕಿಳಿತಾನೆ. ಸಮುದ್ರಕ್ಕಿಳಿದ ಮೇಲೆ ತೆಪ್ಪದಲ್ಲಿ ನಾನು ಸಮುದ್ರವನ್ನು ದಾಟಿದೆ ಅಂತ ಹೇಳಿದರೆ ತೆಪ್ಪ ಒಂದು ಸ್ವಲ್ಪ ದೂರ ಹೋಗ್ಬೋದು. ಆಮೇಲೆ ಅಲೆಗೆ ಸಿಕ್ಕಿ ಅವನೂ ಮುಳುಗಿ ಹೋಗ್ತಾನೆ, ತೆಪ್ಪವು ಮುಳುಗಿ ಹೋಗ್ತದೆ. ಹಾಗಿದ್ರೆ ಸಮುದ್ರದಲ್ಲಿ ದಾಟಬೇಕು, ಸಮುದ್ರದಲ್ಲಿ ಸಂಚಾರವನ್ನು ಮಾಡಬೇಕು ಅಂತಾದರೆ ಬೃಹತ್ತಾದಂತಹ ಏನೋ ಒಂದು ಸಾಧನ ಬೇಕು, ಹಡಗು ಬೇಕು. ಹಡಗು ಯಾರು? ಅದಕ್ಕೆ ಒಬ್ಬ ದೊಡ್ಡ ಸಾಧನ ಇಟ್ಟುಕೊಳ್ಳಿ. ಹಡಗು ತನ್ನಿಂತಾನೆ ಹೋಗುತ್ತಾ ಕೇಳಿದ್ರೆ ಹಡಗು ತನ್ನಿಂತಾನೆ ಹೋಗೋದಿಲ್ಲ. ಹಡಗೆ ಒಬ್ಬ ನಾವಿಕ ಬೇಕು. ನಾವಿಕ ಅವನಿಗೂ ಕೂಡ ಯಾವುದೋ ಒಂದು ದಾರಿ ತೋರಿಸಲಿಕ್ಕೆ ಒಂದು ಮಾರ್ಗ ಬೇಕು, ಏನೋ ಒಂದು ಅದಕ್ಕೊಂದು ಸಾಧನ ಬೇಕೇ ಬೇಕು. ಲೈಟ್ ಹೌಸ್, ಅದರ ಒಂದು ನ್ಯಾವಿಗೇಷನ್ ಬೇಕು. ನ್ಯಾವಿಗೇಷನ್ ಇಲ್ಲದೆ ಅವರು ಸಾಗರದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಸಾಗರದಲ್ಲಿಯೂ ಸಮುದ್ರದಲ್ಲಿಯೂ ಕೂಡ ಹಡಗು ಹೋಗಲಿಕ್ಕೆ ನ್ಯಾವಿಗೇಷನ್, ನಾವಿಕ, ಇನ್ನಿತರ ಏನೆಲ್ಲ ಸಲಕರಣೆಗಳು, ಸಾಮಗ್ರಿಗಳು, ಬೇರೆ 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 ವ್ಯವಸ್ಥೆಗಳು ಉಂಟು, ಬೇಕದು. ಅದನ್ನಿಟ್ಟುಕೊಂಡು ಅವನು ಹೋಗ್ಬೋದು. ಇದೇ ನೀವು ನಮ್ಮಲ್ಲಿಯೂ ಕೂಡ ಈ ಸಂಸಾರವನ್ನು ಕೂಡ ಅನ್ವಯ ಮಾಡಿಕೊಳ್ಳಿ. ಈ ಸಮುದ್ರದ ದಾಟಬೇಕು ಅಂತ ಆದರೆ ಒಬ್ಬ ನಾವಿಕ, ಇದಕ್ಕೊಂದು ನ್ಯಾವಿಗೇಷನ್, ಇದಕ್ಕೊಂದು ದಾರಿ, ಇದಕ್ಕೊಂದು ರೂಟ್ ಮ್ಯಾಪ್ ಎಲ್ಲ ಬೇಕು. ಈ ರೂಟ್ ಮ್ಯಾಪು ಯಾವುದು? ಇದಕ್ಕೆ ಆ ಮ್ಯಾಪ್ ಕೊಡುವಂತಹದ್ದು ಯಾವುದು ಕೇಳಿದ್ರೆ ಉಪನಿಷತ್ತುಗಳು, ವೇದಗಳು, ಪುರಾಣಗಳು, ಇದೆಲ್ಲ ಮ್ಯಾಪ್ಗಳು ನಮಗೆ ಯಾರನ್ನು ಸೇರಬೇಕು, ಅದಕ್ಕೆ ಒಂದು ಡೆಸ್ಟಿನೇಷನ್. ಈ ಯಾವುದೋ ಒಂದು ಸರಕು ಸಾಮಗ್ರಿಗಳನ್ನು ಹಿಡಿದುಕೊಂಡು ಹೋಗ್ತಾ ಉಂಟು. ಸರಕು ಸಾಮಗ್ರಿಗಳನ್ನು ಹೋಗುವಂಥದ್ದು ಯಾವುದೋ ಒಂದು ಪ್ರದೇಶ ಡೆಸ್ಟಿನೇಷನ್, ಅಲ್ಲಿಗೆ ಹೋಗಬೇಕು. ಅದೇ ರೀತಿಯಾಗಿ ನಾವು ಕೂಡ ಭವಸಮುದ್ರದಲ್ಲಿ ಹೋಗ್ತಾ ಇದ್ದೇವೆ. ಇದಕ್ಕೊಬ್ಬ ಡೆಸ್ಟಿನೇಷನ್, ಇದಕ್ಕೊಂದು ಜಾಗ, ಇದಕ್ಕೆ ಇಲ್ಲಿಗೆ ಹೋಗಿ ಸೇರಬೇಕು. ಅದಾದ ಮೇಲೆ ಅದಕ್ಕೊಬ್ಬ ನಾವಿಕ. ಆ ನಾವಿಕರನ್ನು ಎದುರಿಟ್ಟುಕೊಂಡು ಅವರು ಯಾವ ರೀತಿಯಾಗಿ ತಾನು ಹುಟ್ಟಾಕೊಂಡು ಯಾವ ರೀತಿಯಾಗಿ ಕರೆದುಕೊಂಡು ಹೋಗ್ತಾರೋ ಆ ರೀತಿಯಾದಂತಹ ಮಾರ್ಗದಲ್ಲಿ ಹೋಗ್ತಾನೆ. ಅದಕ್ಕೋಸ್ಕರ ಎಲ್ಲವನ್ನೂ ಕೂಡ ಇಟ್ಟುಕೊಂಡು ಭಗವಂತನನ್ನು ಇಟ್ಟುಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಆಯಿತು. ಭಾಗವತ ಹೇಳ್ತದೆ, ಗುಣೇಶು ಶಕ್ತಂ ಬಂಧಾಯ ತೇಷು ಅಸಕ್ತಂ ಹಿ ಮುಕ್ತಯೇ. ಗುಣೇಶು ಶಕ್ತಂ ಬಂಧಾಯ, ಭಗವಂತನನ್ನ ಗುಣಚಿಂತನೆಯನ್ನು ಮಾಡಿದವನಿಗೆ ಸಂಸಾರದಿಂದ ಪಾರು. ತೇಷು ಅಸಕ್ತಂ, ಇಲ್ಲ ಮಾಡಿಲ್ಲ ಅಂತ ಆದರೆ ಮತ್ತೆ ಬಂಧನ, ಇಲ್ಲೇ ಮುನ್ನವುದ್ದಾಡು ಅಂತ. ಆಚಾರ್ಯರ ಮಹಾಭಾರತದ ತಾತ್ಪರ್ಯ ನಿರ್ಣಯದ ಮಾತನ್ನು ನೋಡೋದು ಅಂತಾದರೆ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಸುಖ ಸಾರ ಮಹಾರಣವಾಯ ನತ್ವಾ ನಿಲಂಘೈಸು ಅರ್ಣವಂ ಉತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂರುಹು ಅಂತ ಹೇಳಿಕೊಂಡು ಒಂದು ಆಚಾರ್ಯರ ತಾತ್ಪರ್ಯ ನಿರ್ಣಯದ ಮಾತು. ಏನು ಅಂತ ಕೇಳಿದ್ರೆ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ರಾಮದೇವರನ್ನ ಚಿಂತನೆ ಮಾಡಿದ ಯಾರು? ಹನುಮಂತ. ಹನುಮಂತ ಲಂಕೆಗೆ ಹಾರಬೇಕು. ಯಾರನ್ನ ಸ್ಮರಣೆ ಮಾಡಿದ ಕೇಳಿದ್ರೆ ರಾಮಾಯ, ರಾಮನಿಗೆ ನಮಸ್ಕಾರ ಮಾಡಿದ. ಎಂಥವನು ರಾಮ? ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಶಾಶ್ವತನಾಗಿರ್ತಕ್ಕಂಥದ್ದು, ಶಶ್ವದೇಕ ಪ್ರಕಾರನಾಗಿರ್ತಕ್ಕಂಥವನು. ಸುವಿಸ್ತೃತ ಷಡ್ಗುಣಾಯ, ಷಡ್ಗುಣಗಳುಳ್ಳವನು. ಷಡ್ಗುಣಗಳು ಮಾತ್ರ ಅಂತ ಕೇಳಿದ್ರೆ ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂಬಗೈತೀರ್ಣ. ಈ 6 ಗುಣವುಳ್ಳವನು, ಜ್ಞಾನ ವಿಜ್ಞಾನಾದಿ ಎಲ್ಲ ಗುಣಗಳುಳ್ಳವನು. ಇಂತಹ ಭಗವಂತನಿಗೆ ನಮಸ್ಕಾರ ಮಾಡಿದ. ಸರ್ವೇಶ್ವರಾಯ ಬಲವೀರ್ಯ ಮಹಾರಣವಾಯ, ಬಲ ವೀರ್ಯ ಎಲ್ಲವೂ ಕೂಡ ಮಹತ್ತರವಾಗಿ ಉಳ್ಳವನು. ಇಂತಹ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಹನುಮಂತ ಆ ಪರ್ವತವನ್ನು ಒತ್ತಿ ಹಾರಿದ ಅಂತ ಹೇಳ್ತಾರೆ. ಹಾಗಿದ್ರೆ ರಾಮದೇವರನ್ನ ಹನುಮಂತ ತನ್ನ ಕಾರ್ಯ ಆಗಬೇಕು ಅಂತಾದರೆ ಯಾರ ಸ್ಮರಣೆ ಮಾಡಿದ, ಯಾರ ಚಿಂತನೆ ಮಾಡಿದ ಕೇಳಿದ್ರೆ ಭಗವಂತನನ್ನು ಸ್ಮರಣೆ ಮಾಡಿದ. ಅವನು ಅಲ್ಲಿ ಹೋದ್ಮೇಲೂ ಕೂಡ ನಾನು ಹೇಳಿದ್ದು, ನಾನು ಯಾರಂತ, ನಾನು ಫ್ರಮ್ ಅಡ್ರೆಸ್ ಯಾರ್ದು ಕೇಳಿದ್ರೆ, ನಾನು ಬಂದದ್ದು ಅವೈದೂತಮಾಗತಂ, ನಾನು ಅವೈ ನಿಂತಿಳ್ಕೊ, ಯಾರು? ದೂತ, ನಾನು ಸೇವಕ. ಯಾರ್ದು? ದುರಂತ ವಿಕ್ರಮ್, ನಿನಗೆ ದುರಂತ, ಅವರ ಸೇವಕ ಅಂತ ಹೇಳಿಕೊಂಡು ತನ್ನ ಅಡ್ರೆಸ್ ಅನ್ನು ಕೊಡ್ತಾನೆ. ಹಾಗಿದ್ರೆ ಭಗವಂತ ಎಲ್ಲವೂ ಕೂಡ ಈಜಬೇಕು ಅಂತಾದರೆ ಒಳ್ಳೆಯ ನಾನಾ ದುಃಖಗಳು ಅಂತಹ ಗುಣ ಸಮುದ್ರದಲ್ಲಿ ಗುಣ ಪೂರ್ತಿಯಾಗಿರತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಬೇಕು. ಅಂತಹ ಗುಣ ಚಿಂತನೆಯನ್ನು ನಡೆಸುವ ಮೂಲಕವಾಗಿ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಎಂಬಂತಹ ಒಂದು
ಗುಣಚಿಂತನೆ ಎಷ್ಟು ಅವಶ್ಯಕ ಎಂಬ ಒಂದು ದೊಡ್ಡ ಸಂದೇಶವನ್ನು ದಾಸರು ನಮ್ಮ ಮುಂದೆ ತಿಳಿಸಿಕೊಡುತ್ತಾ ಇದ್ದಾರೆ. ಇಂತಹ ಭಗವಂತನ ಗುಣಚಿಂತನೆ ಸದಾ ಕಾಲದಲ್ಲೂ ಕೂಡ ಇರಬೇಕು, ಅಂತಹ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಿರಬೇಕು ಎಂಬಂತಹ ದೃಷ್ಟಿಯಿಂದ ಬೇರೆ ಬೇರೆ ಉಪನಿಷತ್ತು ವೇದ ಪುರಾಣಗಳಲ್ಲಿ ಅಂತರ್ಗತವಾದಂತಹ ಮಾತನ್ನು ದಾಸರು ನಮಗೆ ಕನ್ನಡೀಕರಿಸಿ ಅದನ್ನು ಕೊಟ್ಟಿದ್ದಾರೆ. ಇಂತಹ ಚಿಂತನೆಗಳು ನಮ್ಮಷ್ಟು ಬೆಳೆಯಲಿ ಅಂತ ಹೇಳಿಕೊಂಡು ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.